ಈಗ ಇಷ್ಟೊತ್ತು ನನ್ನ ತಂಗಿ ರೂಪ ಹೇಳ್ತಾ ಇದ್ರು, ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯಕ್ಕೆ ಏನು ಮಾಡಿದೆ, ಸುಮ್ಮನೆ ಈ ರಾಜ್ಯಕ್ಕೆ ಏನು ಮಾಡಿದೆ, ಈ ದೇಶಕ್ಕೆ ಏನು ಮಾಡಿದೆ ಅಂತ. 135 ವರ್ಷಗಳ ಇತಿಹಾಸ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ದೇಶವನ್ನು ಕಟ್ಟಿರೋದು ಕಾಂಗ್ರೆಸ್ ಪಕ್ಷ. ಈ ದೇಶದ ಸ್ವತಂತ್ರಕ್ಕಾಗಿ ನೂರಾರು ಜನಗಳು, ಸಾವಿರಾರು ಜನಗಳು ಪ್ರಾಣವನ್ನ ತ್ಯಾಗ ಮಾಡಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ನಿಮ್ಗೇನೆ ಗೊತ್ತಿದೆ. ಆದರೆ ಈಗ ಈ 10 ವರ್ಷದಿಂದ ಯಾವಾಗ ನರೇಂದ್ರ ಮೋದಿ ಈ ದೇಶದ ಪ್ರಧಾನ ಮಂತ್ರಿ ಆದರೂ ಯಾರೂ ನೆಮ್ಮದಿಯಾಗಿಲ್ಲ. ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೇಳಿ ಈ ದೇಶನ ಈ ಬಿಜೆಪಿಯವರು ಇಬ್ಬಾಗ ಮಾಡಲಿಕ್ಕೆ ಹೊರಟಿದ್ದಾರೆ. ಆದ್ರಿಂದ ಈ ದೇಶ ಮತ್ತೆ ಒಂದಾಗಬೇಕು ಅಂದ್ರೆ, ಈ ದೇಶದಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು ನಾವೆಲ್ಲ ಮುಂಚೆ ತರ ಖುಷಿ ಖುಷಿಯಾಗಿ ಸಂತೋಷದಿಂದ ಜೀವನ ಮಾಡಬೇಕು ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ, ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ. ನೋಡಿ, ಈ ದೇಶದಲ್ಲಿ ಬೆಮ್ಮೆಲ್ ಕಟ್ಟಿದ್ಯಾರು? ಗೋಲ್ಡ್ ಮೈನ್ಸ್ ಸ್ಟಾರ್ಟ್ ಮಾಡಿದ್ ಬ್ರಿಟಿಷರು ಮಾಡಿದ್ರೇನು, ಡೆವಲಪ್ಮೆಂಟ್ ಮಾಡಿದ್ಯಾರು? HAL ಮಾಡಿದ್ಯಾರು? ITI ಮಾಡಿದ್ಯಾರು? ಇಸ್ರೋ ಮಾಡಿದ್ಯಾರು? ಬಾಕ್ರಾನಂಗಲ್ ಮಾಡಿದ್ಯಾರು? ಈ ದೇಶದಲ್ಲಿರುವಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್, ಈ ದೇಶದಲ್ಲಿರುವಂತಹ ಲಕ್ಷಾಂತರ ಕಿಲೋಮೀಟರ್ ರೈಲ್ವೆ ಹಳಿ, ರೈಲ್ವೆ ಸ್ಟೇಷನ್ಸ್, ಇವೆಲ್ಲ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಇದನ್ನೆಲ್ಲವನ್ನ ಮಾರ್ಲಿಕ್ಕೆ ಹೊರಟಿರೋದು ಯಾರು? ಯಾರು ಮಾರ್ತಾ ಇರೋದು? ಬಿಜೆಪಿ, ನರೇಂದ್ರ ಮೋದಿ ಅಂಡ್ ಇಟ್ಸ್ ಟೀಮ್. ಈ ತರ ದೇಶವನ್ನ ಹಿಂದೆ ತಳ್ತಾ ಇರುವಂಥದ್ದು ಬಿಜೆಪಿ ಪಕ್ಷ. ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಈ ದೇಶ ಉದ್ಧಾರ ಆಗಲಿಕ್ಕಿದ್ರೆ ಏನಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆಗಳು ಮಾತ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ನಿಮಗೆ ಎಲ್ಲ ಸ್ವತಂತ್ರ ಕೊಟ್ಟಿದ್ದು, ಸಂವಿಧಾನ ಕೊಟ್ಟಿದ್ದು, ಡೆಮಾಕ್ರಸಿ ಕೊಟ್ಟಿದ್ದು. ಇಡೀ ಪ್ರಪಂಚದಲ್ಲಿ ಅತ್ಯಂತ ಡೆಮಾಕ್ರೆಟಿಕಲ್ ಕಂಟ್ರಿ ದೊಡ್ಡದು ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ. 125 ಕೋಟಿ ಜನಸಂಖ್ಯೆ ಇರುವಂಥದ್ದು ನಮ್ಮ ದೇಶ. ಈ ದೇಶದಲ್ಲಿ ನಾವೆಲ್ಲರೂ ಜೊತೆಯಲ್ಲಿದ್ದೀವಿ. ಎಲ್ಲವನ್ನ ಮಾರ್ಲಿಕ್ಕೆ ಕೊಟ್ಟಿದ್ದಾರೆ. ರೂಪ ಹೇಳ್ತಾ ಇದ್ರು, ಖಾಲಿ ಚಂಬು. ಸತ್ಯ. ಬಿಜೆಪಿ ಗೌರ್ಮೆಂಟು ನಮ್ಮ ಸ್ಟೇಟ್ಗೆ ಕೊಟ್ಟಿರೋದು ಖಾಲಿ ಚಂಬು. ತುಮ್ ಪಕಡೋ ಜೈನ್, ಖಾಲಿ ಚಂಬು. ನಾವು ಕೊಟ್ಟಿದ್ದು ಟ್ಯಾಕ್ಸು, ನಾವು ಕಟ್ಟಿದಂತ GST ವಾಪಸ್ ಕೊಟ್ಟಿಲ್ಲ. ಡ್ರಾಟ್ ಇತ್ತು ನಮ್ಮ ರಾಜ್ಯದಲ್ಲಿ. ಡ್ರಾಟ್ ದುಡ್ಡು ನಮ್ಗೆ 6,000 ಕೋಟಿ ರೂಪಾಯಿ ಬರಬೇಕಾಗಿತ್ತು. 6 ರೂಪಾಯಿ ಕೊಟ್ಟಿಲ್ಲ. ಕೊಟ್ಟಿದ್ದು ಖಾಲಿ ಚಂಬು. ಒಂದು ವರ್ಷಕ್ಕೆ 2 ಕೋಟಿ ಜನಗಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. 10 ವರ್ಷಕ್ಕೆ 20 ಕೋಟಿ ಕೆಲಸ ಕೊಡಬೇಕಾಗಿದ್ದು ಕೊಟ್ಟಿದ್ದು ಖಾಲಿ ಚಂಬು. ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಖಾಲಿ ಚಂಬಿನ ಸರ್ಕಾರ ಅಂತ ಯಾವ್ದಾದ್ರು ಇದ್ರೆ ಅದು ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ, ಗೋಧಿ ಸರ್ಕಾರ. ಇಂತಹ ಕೆಟ್ಟ ಆಡಳಿತವನ್ನ ಕೊಟ್ಟುವಂತಹ ಬಿಜೆಪಿ ಪಕ್ಷವನ್ನ ನೀವು ಸರ್ಕಾರವನ್ನ ಕಿತ್ತೊಗಿಬೇಕು. ಇದೆಲ್ಲ ನಿಮ್ಮ ಆಶೀರ್ವಾದದಿಂದ ಮಾತ್ರ ಸಾಧ್ಯ. ನೀವು ಆಶೀರ್ವಾದ ಮಾಡಿ 2 ಸರ್ತಿ ನಮ್ಮ ರೂಪಾನ ಇಲ್ಲಿ MLA ನೀವು ಮಾಡಿದ್ದೀರಾ. ನೀವು MLA ಮಾಡಿದ್ಮೇಲೆ ರೂಪ ಒಳ್ಳೆ ಕೆಲಸ ಮಾಡಿದಾರೋ ಇಲ್ಲೋ? ಮಾಡೋರೋ ಇಲ್ಲಮ್ಮ? ಮುಂಚೆ ಈ ತರ ಇತ್ತ KGF ಇರ್ಲಿಲ್ಲ. ಮುಂಚೆ ಯಾರೋ ಇಲ್ಲಿ MLA ಆಗಿದ್ದಂತ ಪ್ರಜೆ ಏನ್ ಮಾಡ್ದ ಅಂತ ನಿಮ್ಗೆ ಗೊತ್ತು. ಆ ಸ್ವಾಮಿ ದುಡ್ಡು ತಗೊಂಡೋಗಿ ವಿಧಾನಸೌಧದಲ್ಲಿ ಸಿಕ್ಕಾಕೋಗ್ಬಿಟ್ಟ, ಆಮೇಲೆ ಜೈಲಿಗೆ ಹೋಗ್ಬಿಟ್ಟ, ಆಮೇಲೆ ಪಾಪ ಅವ್ರ ತಾಯಿ ಎಲ್ಲ ಪಾಪ ಮನೆಯಲ್ಲಿ ಇದ್ದವ್ರನ್ನ ಕರ್ಕೊಬಂದು MLA ಮಾಡ್ಬಿಟ್ಟು ಏನ್ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು KGF ಚಂಬು ಕೊಟ್ಬಿಟ್ಟ. ಚಂಬು ನೀವೇ ಖಾಲಿ ಚಂಬು. ನೀವೆಲ್ಲ ಆಶೀರ್ವಾದ ಮಾಡಿ
ನಮ್ಮ ರೂಪ ನೀವು ಗೆಲ್ಸ್ಕೊಟ್ರಿ. ನೀವು ಮಾಡಿದಂತಹ ಆಶೀರ್ವಾದಕ್ಕೆ ಕಿಂಚಿತ್ತೂ ಕಮ್ಮಿ ಆಗದೆ ತನ್ನ ಸೇವೆಯಲ್ಲಿ ನಿಮ್ಮ ಸೇವೆಯನ್ನು ಇವತ್ತು ಮಾಡಿಕೊಂಡು MLA ಇವತ್ತು ನಿಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದೇ ಥರ ನಿಮ್ಮ ಕೆಲಸಗಳನ್ನೇನಾದರೂ ಮಾಡಬೇಕು ಅಂತಿದ್ರೆ ಅದು ಕಾಂಗ್ರೆಸ್ನ ಅಭ್ಯರ್ಥಿಯಾದ ಗೌತಮಿಂದ ಮಾತ್ರ ಸಾಧ್ಯ. ಗೌತಮ್ ಜೆಂಟ್ಲ್ಮನ್, ನೋಡಿದ್ರೆ ಗೊತ್ತಾಗ್ತದೆ. ಇಂಜಿನಿಯರಿಂಗ್ ಪದವೀಧರ, ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಕೆಲಸ ಮಾಡ್ತಾ ಇದ್ದ. ಇಂಜಿನಿಯರಿಂಗ್ ಗ್ರಾಜ್ಯುಯೇಟು ಅವ್ರ ತಂದೆ ವಿಜಯ್ ಕುಮಾರ್ ಅಂತ ಬೆಂಗಳೂರಲ್ಲಿ ಮೇಯರ್ ಆಗಿದ್ರು. NSUಯಲ್ಲಿದ್ದ, ಯೂತ್ ಕಾಂಗ್ರೆಸ್ಸಲ್ಲಿದ್ದರು. ಇವತ್ತು ನಾವೆಲ್ಲ ಫೋರ್ಸ್ ಮಾಡಿ, ನಾನು ರೂಪಾ ನಾವೆಲ್ಲ ಸೇರಿ ಇವತ್ತು ಗೌತಮ್ನ ಕೋಲಾರಕ್ಕೆ ಕ್ಯಾಂಡಿಡೇಟ್ ಮಾಡಿ ನಿಲ್ಸಿದ್ದೀವಿ. ಯಾಕಂದರೆ ನೀವೆಲ್ಲ ಸೇರಿ ಗೌತಮ್ನ MP ಮಾಡ್ತೀರಿ ಅಂತ. ಕಳ್ಸರಿ ಯಾಮಾರಿಸಿ ಮುನಿಯಪ್ಪ ಅವರು, ನಮ್ಮ ರೂಪಾ ಅವರ ತಂದೆ ಮುನಿಯಪ್ಪ ಅವ್ರಿಗೆ ಯಾಮಾರಿಸಿ, ನಿಮ್ಮನ್ನೆಲ್ಲ ಯಾಮಾರಿಸಿ ಮಿಸ್ಟರ್ ಮುನ್ಸ್ವಾಮಿ ಅಂತ MP ಆಗಿದ್ದ. ಗೊತ್ತಾ ಮುನ್ಸ್ವಾಮಿ? ನೋಡಿದ್ದೀರಾ? ಓಲಿ ಓಟ್ ಹಾಕ್ದಾಗ ಬಂದಿದ್ದು ಬಿಟ್ರೆ, ಓಟ್ ಹಾಕ್ದಾಗ ನೀವು ಬಂದಿದ್ದು 5 ವರ್ಷಕ್ಕೆ ಬಿಟ್ರೆ ಮುನ್ಸ್ವಾಮಿ ಕಾಣಿಸ್ಕೊಂತ ಇದ್ದಿದ್ದು ಬರೀ TV ಒಳಗಡೆ. ಏನು TV ಒಳಗಡೆ? ಏನೋ ಫೈಟಿಂಗ್, ಯಾವಾಗ ನೋಡು ಫೈಟಿಂಗ್, ಯಾವಾಗ ನೋಡು ಜಗಳ. ನೀನು ಹಿಂದೂ, ನೀನು ಮುಸ್ಲಿಮು, ನೀನು ಕ್ರಿಶ್ಚಿಯನ್ನು ಅನ್ಕಂಡೆ 5 ವರ್ಷ ಸರ್ವನಾಶ ಮಾಡಾಕ್ಬಿಟ್ಟ ಡೆವಲಪ್ಮೆಂಟ್ ಕೋಲಾರ ಡೆವಲಪ್ಮೆಂಟ್ ಇಸ್ ಸ್ಪಾಯ್ಲ್ಡ್ ಬಿಕಾಸ್ ಆಫ್ ಮಿಸ್ಟರ್ ಮುನ್ಸ್ವಾಮಿ. ಆ ಮುನ್ಸ್ವಾಮಿ, ಆ ಮುನ್ಸ್ವಾಮಿ, ಅದು ಗೌತಮ್ ಹೇಳ್ತಾನೆ, ಚೆನ್ನಾಗಿ ಹೇಳ್ತಾನೆ. ಗೌತಮ್ ನಲ್ಲ ತಮಿಳ್ ಪೇಸ್ರಾರ್ ಎನ್ಕ ಕೊಂಚ ಮರುದು ಮಿಸ್ಟೇಕ್ ಪಣ್ಣಿಟ್ಟ ಇದಾಗಬಾರ್ದು, ಮತ್ತೆ ಅಬಾಸ್ ಆಗಬಾರ್ದು ಮತ್ತೆ. ಸೊ ಅಂತ ಚೆಂಬು ಮುನ್ಸ್ವಾಮಿ ಬದಲು ಟಿಕೆಟ್ ಕೊಟ್ಟಿಲ್ಲ ಮುನ್ಸ್ವಾಮಿಗೆ. ಯಾಕಂದ್ರೆ ಮುನ್ಸ್ವಾಮಿ ನಿಂತ್ರೆ ನೀವೆಲ್ಲ ಅವನು ಠೇವಣಿ ಕಳೆದು ಬಿಡ್ತೀರಾ, ನೀವು ಅವನಿಗೆ ಚೆಂಬು ಕೊಟ್ಬಿಡ್ತೀರಾ ಅಂದ್ಬಿಟ್ಟು ಹೊಸ ಖಾಲಿ ಚೆಂಬು ತಗೊಂಬಂದವ್ರೆ JDS ಇಂದ. ಯಾವನ ಹೆಸರೇನು? ಅವ್ರ ಹೆಸರೇ ಗೊತ್ತಿಲ್ಲ, ನಾನು ನೋಡಿಲ್ಲ. ಮಲ್ಲೇಶ್ ಬಾಬು, JDS ಆ್ಯಂಡ್ BJP ಕೊಲ್ಯೂಷನ್ ಆಗಿ, ಕೊಲೂಡ್ ಆಗಿ ಇವತ್ತು ಕೋಲಾರನ್ನ ಹಾಳು ಮಾಡಲಿಕ್ಕೆ ಮತ್ತೆ ಮಲ್ಲೇಶ್ ಬಾಬು ಅಂತ ಹೇಳಿ ಒಂದು ಡಮ್ಮಿ ಕ್ಯಾಂಡಿಡೇಟ್ ತಗೊಂಬಂದು ಹಾಕವ್ರೆ. ಆಲ್ರೆಡಿ 2 ಸರ್ತಿನ ಸೋತಿರೋದು. 8 ಸರಿ ಆರ್ಡಿನರಿ ನಮ್ಮ ಪಕ್ಕದ ಕ್ಷೇತ್ರದ ನಮ್ಮ ಸಹೋದರ, ನಮ್ಮ ಬ್ರದರ್ ನಾರಾಯಣ ಸ್ವಾಮಿ 2 ಸರ್ತಿ MLA ಎಲೆಕ್ಷನಲ್ಲೇ ಸೋಲ್ಸಾಕ್ಬಿಟ್ಟವ್ರೆ ಮಲ್ಲೇಶ್ ಬಾಬುನ. MLA ಎಲೆಕ್ಷನ್ಗೆ ಗೆಲ್ದಿದ್ದು ಅಂತವ್ರು ಇನ್ನು MP ಎಲೆಕ್ಷನಲ್ಲಿ ಗೆಲ್ತಾರ? ಇದನ್ನೆಲ್ಲ ನೀವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಇದು ಡಮ್ಮಿ ಕ್ಯಾಂಡಿಡೇಟ್. ನಮ್ಮ ಕ್ಯಾಂಡಿಡೇಟು ಯೂತ್ ಕಾಂಗ್ರೆಸ್ ಇಂದ ಕೆಲಸ ಮಾಡಿ ಒಳ್ಳೆಯ ಮನೆತನದಿಂದ ಬಂದಿರೋಂಥವ್ರು, ಕಷ್ಟದಿಂದ ಓದಿ ಗೌರ್ಮೆಂಟ್ ಸೀಟ್ ತಗೊಂಡು ಇಂಜಿನಿಯರ್ ಆಗಿರೋಂಥವ್ರು ಗೌತಮ್. ಬಹಳ ಮೃದು ಸ್ವಭಾವ, ವೆರಿ ಸಾಫ್ಟ್ ನೇಚರ್. ತಮಿಳಾಗ ಏನು ಹೇಳ್ತಾರೆ? ರಂಬ ನಲ್ಲವರ್ ನಮ್ಮ ಕ್ಯಾಂಡಿಡೇಟ್. ಪಾತಕ್ಕೆ ನಿಮಗೆ ಇದಾವುದು ಇಲ್ಲಯಾ ತೆರೆಯುದು. ಮುನ್ಸ್ವಾಮಿ ಎಪ್ಪಡಿ ಇಂತ ತಿರುಗುತ್ತಾನೆ, ಫುಲ್ ಕೋಳಿಂಗ್ டாஸ் போட்டுன்னு ஷால் போட்டுன்னு ஐட்டா ஆட் போட்டுன்னு எப்போ பார்த்தானೂ ಜಗಳ. ಅವರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮಾದೇವಪುರಂ, ಬ್ಯಾಂಗ್ಳೂರ್. ಒಂದಿಟ್ಟು ಹಿಂಗೆ ಸೊನ್ರಾರು ಗೌತಮ್, ಒಂದಿಟ್ಟು ಆಂಧ್ರ ಪ್ರದೇಶದಿಂದ ಬಂದಿರ್ತಾರು ಅಂದ್ಬಿಟ್ಟು. ಗೌತಮ್ ಬ್ಯಾಂಗ್ಳೂರವ್ರು, ಆಂಧ್ರ ಪ್ರದೇಶದಿಂದ ಒಂದಿನಾನು ಎನ್ನ ಆಚೆ. ಆಂಧ್ರ ಪ್ರದೇಶ ಇಂಡಿಯಾಲೇ இல்லையா? தமிழ்நாடுல வந்தா என்னாச்சு? தமிழ்நாடு என்ன இந்தியா இல்லையா? யார் தமிழ் பேசினா, தெலுங்கு பேசினா, உருது பேசினா, என்ன பேசினாரு, ವಿ ಆರ್ ಆಲ್ ಇಂಡಿಯನ್ಸ್. ನಂಗೆಲ್ಲಾನು ಈ ಭಾರತ ದೇಶದ ಮಕ್ಕಳು, ಕರೆಕ್ಟ್ ತಾನೆ? ಈ ಭಾರತ ದೇಶದ ಮಕ್ಕಳು. ಚೆನ್ನೈ ನಮ್ಮಳಿಗೆ ಸೇರಿಲ್ವಾ? ಕೊಯಮತ್ತೂರು ನಮ್ದಲ್ವಾ? ಹೈದ್ರಾಬಾದ್ ನಮ್ದಲ್ವಾ? ಅಪ್ಪಡಿಯೇ ಹಿಂಗಿಂದಾನು KGF ಸಹ ಮೆಡ್ರಾಸ್ಲೇ ಇರೋ ಅವನಿಗೂ ಸೇರಿರ್ಕು. ಕೊಯಮತ್ತೂರಿಂದ ಅವ್ರಿಗೂ ವಿ ಆರ್ ಆಲ್ ಇಂಡಿಯನ್ಸ್, ಭಾರತ ಮಾತೆಯ ಮಕ್ಕಳು ನಾವೆಲ್ಲ. ಆದರೆ ಮುನ್ಸ್ವಾಮಿ ಹೇಳ್ತಾನೆ ಗೌತಮ್ ಆಂಧ್ರದಿಂದ. ಏನು ಆಂಧ್ರ ಆದರೆ ಏನು? ಆಂಧ್ರ ಅಲ್ಲ, ಇದು ಟೋಟಲಿ ಬ್ಯಾಂಗ್ಳೂರಿಯನ್, ಇಟ್ ಇಸ್ ಟೋಟಲಿ ಕರ್ನಾಟಕ. ಆದ್ರೇನು ಏನು? ಇಂತಹ ಕೀಳು ಮನೋಭಾವದ ವ್ಯಕ್ತಿಗಳಿಗೆ, BJP ವ್ಯಕ್ತಿಗಳಿಗೆ
ನೀವೆಲ್ಲರೂ ಏನಾದರೂ ಬುದ್ಧಿ ಕಲಿಸ್ಬೇಕು ಅಂದಿದ್ರೆ ಆ JDS ಕ್ಯಾಂಡಿಡೇಟ್ಗೆ ಡಿಪಾಸಿಟ್ ಕಳಿಬೇಕು. ಯಾವ ಟು ಲೂಸ್ ದ ಡಿಪಾಸಿಟ್. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಆಶೀರ್ವಾದ ಮಾಡಬೇಕು. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇರಬೇಕು. ನೀವು ಪ್ರೀತಿಯಿಂದ ಗೌತಮ್ ನಮ್ಮ ರೂಪಾನಿ ಹೆಂಗೆ ನೀವು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿದ್ರಿ, ಅದೇ ಥರ ಗೌತಮ್ಗೆ ಪಾರ್ಲಿಮೆಂಟ್ ಕಳಿಸ್ಬೇಕು. ಆಶೀರ್ವಾದ ಇರ್ತದೆ ಗೌತಮ್. ನಿಮ್ಮ ಆಶೀರ್ವಾದ, ನಿಮ್ಮ ಋಣ ತೀರಿಸುವಂಥ ಕೆಲಸ ಗೌತಮ್ ಮಾಡ್ತಾರೆ. ನೀವು ಆಶೀರ್ವಾದ 2 ಸತಿ ಮಾಡಿದ್ರಿ ರೂಪಾಗೆ, ರೂಪಾ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟಾದರೂ ಇರಲಿ ಲೀಡಿಂಗು, ಆದರೆ ಪ್ರತಿ ರಸ್ತೆಗೆ ತಾರು, ಕಾಂಕ್ರೀಟು, ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಸು, ಮಿನಿ ವಿಧಾನಸೌಧ ಇದೆಲ್ಲ ಆಯ್ತಲ್ಲ, ತಾಲೂಕು ಆಫೀಸ್ ಇದೆಲ್ಲ ಆಯ್ತಲ್ಲ. ಈ ರೂಪಾ ಅವರಲ್ಲ, ನಿಮ್ಮ ಹತ್ರ ಹೆಂಗೋ ಗೊತ್ತಿಲ್ಲ, ನೋಡಕ್ ಬಹಳ ಸಾಫ್ಟು, ನಮ್ಮ ಹತ್ರ ಮಾತ್ರ ಫೈಟಿಂಗು. KGF ಯಾವಾಗೂ KGF. ರೂಪಾ ಬಂದ್ರ ಅಂದ್ರೆ ಮಿನಿಸ್ಟ್ರಿಗೆಲ್ಲ ನಮ್ಗೆಲ್ಲ ಹೆದರಿಕೆ ಆಗ್ಬಿಡ್ತದೆ. ಯಾಕಂದ್ರೆ ಮೇಯ್ನು ನಗರಸಭೆ ಬರೋದೆಲ್ಲ ನಮ್ಗೇನೇನೆ ಭಯ ಆಗ್ಬಿಡ್ತದೆ. ರೂಪಾ ಬಂದ್ರೆ ಏನೋ ತಗೊಂಬಂದವಳಪ್ಪ ರೂಪಾ, ಕಮ್ಮಿದೇನು ತರಲ್ಲ ಈ ಅಮ್ಮ, ಅಣ್ಣ ಅದಾಗಬೇಕು, ಅಣ್ಣ ಇದಾಗಬೇಕು ಅಂತ ಹೇಳಿ. ಫಸ್ಟ್ ಟೈಮ್ MLA ಆದಾಗಿಂದ ರೂಪಾ ಒಂದು ಜಮೀನ್ ಮೇಲೆ ಕಣ್ಣಿಟ್ಟಿದ್ರು. 1,000 ಎಕರೆ, 1000 ಎಕರ್ಸ್ ಅದು ಲ್ಯಾಂಡ್ ನಿಮ್ಮ ಬೆಮ್ಮೆಲ್ ಪಕ್ಕದಲ್ಲಿ. ಆ 1000 ಎಕರ್ಸ್ ಲ್ಯಾಂಡಲ್ಲಿ ಇಂಡಸ್ಟ್ರಿ ತರಬೇಕು ಅಂತ ಬಹಳಷ್ಟು BJP ಗೌರ್ಮೆಂಟಲ್ಲಿ ಓಡಾಡಿದ್ರು, ಸಕ್ಸಸ್ ಆಗಿಲ್ಲ. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ 10 ತಿಂಗಳಲ್ಲಿ 1,000 ಎಕರೆಯಲ್ಲಿ 700 ಎಕರೆ ಇಂಡಸ್ಟ್ರಿ, 700 ಎಕರೆ ಇಂಡಸ್ಟ್ರಿ, 25,000 ಜನಕ್ಕೆ ಕೆಲಸ, 25,000 పేరుకు వేలే కడికో, 25,000 పేరుకు వేಲೆ ಕಡಿಕು. ಅದ್ರ ಜೊತೆಯಲ್ಲಿ 300 ಎಕರೆ ನಮ್ಮ ಇಲಾಖೆ ಕೊಡ್ತಿರ್ತಾರೆ. ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ಕೊಟ್ಟಿರೋದಕ್ಕೆ 5,000 crores, 5,000 ಕೋಟಿ ನಮ್ಮ ಇಲಾಖೆಯಿಂದ ಮಾಡಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ಲ್ಯಾಂಡ್ ನಮ್ಮ ಹೆಸರಿಗೆ ಬಂದಿದೆ. ಸ್ಕೂಲ್ಸು, ಕಾಲೇಜಸ್, IT ಪಾರ್ಕ್, ಸಾಫ್ಟ್ವೇರ್ ಪಾರ್ಕ್, ಹಾರ್ಡ್ವೇರ್ ಪಾರ್ಕ್, ಎಲ್ಲ ಇಂಡಸ್ಟ್ರೀಸ್, ಆನ್ಸಿಲರೀಸ್, ಮಾಲ್ಸ್ ಎಲ್ಲ ಅಂದ 300 ಎಕರೆ ಹೊಡೆದು. ಅದು ಬೇರೆ ದೊಡ್ಡ ಹಬ್ ಆಗ್ತದೆ. ಬಿಗ್ ಇಂಡಸ್ಟ್ರಿಯಲ್ ಹಬ್, ಬಿಗ್ ಎಜುಕೇಶನಲ್ ಹಬ್, ಫುಲ್ ಹೆಲ್ತ್ ಹಬ್, ಹೆಲ್ತ್ ಸಿಟಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವೆರಡೂ ಪ್ರಾಜೆಕ್ಟ್ ಆಗೋದೆ 4 ವರ್ಷದಲ್ಲೇ ಮುಗ್ದೋಗ್ತದೆ. ಮತ್ತೆ 2028 ಮತ್ತೆ ರೂಪಾ ಎಲೆಕ್ಷನ್ಗೆ ಬರ್ತಾರಲ್ಲ. ಈಗ ಮೊನ್ನೆ ನ್ಯೂ ಲೀಡಿಂಗ್ ಎಷ್ಟು ಕೊಟ್ಟಿರೋದು? 50? ಡಬಲ್ ಲೀಡಿಂಗ್ ಕೊಡ್ಬೇಕಾಗ್ತದೆ, ಅಷ್ಟು ಕೆಲಸ ಮಾಡಿರ್ತಾರೆ ರೂಪಾ. ಆ ಎಲ್ಲ ಪ್ರಾಜೆಕ್ಟ್ಸ್ ಮುಗಿಸಾಕ್ತೀವಿ 4 ವರ್ಷದಲ್ಲಿ. 10 ತಿಂಗಳೇ ನಾವು ಆಗಿರೋದು ಬಂದು. ಆ ಎಲ್ಲ ಪ್ರಾಜೆಕ್ಟ್ಸ್ ಮುಗಿಸಾಕಿ ಬೆಂಗಳೂರು ಥರನೇ ಆಗೋಗ್ತದೆ KGF. ಸುಳ್ಳು ಹೇಳಕ್ಕೆ ಬರೋಲ್ಲ. நம்மளுக்கு பொய் சொல்றதுக்கு வரதில்லை. பை சொல்ல வராது. பை என்ன சொல்ல, ಅದು BJP ಪೋರ್ಟ್ಫೋಲಿಯೋ, ಅದು BJP ಅವ್ರು சொன்னது ಪೈ. ನೀವು ಎಪ್ಪಡಿ ಈ ರೂಪಾ ಒಬ್ಬರಿದ್ದಾರೆ ನಿಮ್ಮ ಕೆಲಸ ಮಾಡೋಕ್ಕೆ, ಅವ್ರ ಜೊತೆಯಲ್ಲಿ ನಮ್ಮ MP ನಮ್ಮ ಗೌತಮ್ ಸೇರ್ಕೊಬಿಟ್ರೆ ಡಬಲ್ ಇಂಜನ್ನು. ಅದ್ರ ಜೊತೆಯಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನಾನು ಸೇರ್ಬಿಟ್ರೆ ಟ್ರಿಬಲ್ ಇಂಜನ್. ದಟ್ ಈಸ್ ಕಾಂಗ್ರೆಸ್ ಗೌರ್ಮೆಂಟ್. ನಿಮ್ಗೆ ಏನು ಬೇಕೋ ನಾವು ಮಾಡ್ತೀವಿ. ರೂಪಾ ಏನು ಕೇಳ್ತಾರೋ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ನಾನು ಮಾಡ್ತೀನಿ, ಚೀಫ್ ಮಿನಿಸ್ಟರ್ ಆಗಿ ಸಿದ್ದರಾಮಯ್ಯನವ್ರು ಮಾಡ್ತಾರೆ. ಜೊತೆಯಲ್ಲಿ ನಮ್ಮ ಗೌತಮ್ ಇದ್ಬಿಟ್ರೆ ಸೆಂಟ್ರಲಲ್ಲಿ ಪಾರ್ಲಿಮೆಂಟಲ್ಲಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಾರೆ. ನಿಮ್ಗೆ ಏನೇನು ವ್ಯವಸ್ಥೆಗಳು ಬೇಕಿದೆಯೋ ಎಲ್ಲ ಕೆಲಸಗಳು ಮಾಡಲಿಕ್ಕೆ ನಾನು, ರೂಪಾ, ನಮ್ಮ ಗೌತಮ್ ಇರ್ತಾರೆ. ಜೊತೆಯಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು, ನಮ್ಮ ಮೆಂಬರ್ಸು, ಕಾರ್ಪೊರೇಟರ್ಸು, ಜಿಲ್ಲಾ ಪಂಚಾಯತ್ ಮೆಂಬರ್ಸು, ನಮ್ಮ ಎಲ್ಲ ಲೀಡರ್ಸು, ಹೆಣ್ಮಕ್ಳೆಲ್ಲ ಕೂತವ್ರೆ. ಇಲ್ಲೆಲ್ಲ ನಿಮ್ಮ ಜೊತೆಯಲ್ಲಿ ನಾವಿರ್ತೀವಿ. ನಾವು ಯಾವತ್ತೂ ನಿಮ್ಮ ಕೈ ಬಿಡೋವಂಥ ಕೆಲಸ ಮಾಡಲ್ಲ. ನಾವು ಯಾವತ್ತೂ ನಿಮ್ಮ ಮೋಸ ಮಾಡೋ ಕೆಲಸ ಮಾಡಲ್ಲ. ನೀವು ಕೊಟ್ಟಂತಹ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಚ್ಯುತಿ ಬರದೇ ಇರುವಂಥ ರೀತಿಯಲ್ಲಿ ನಾವು ನೋಡ್ಕೋತೀವಿ. ಉದಾಹರಣೆ ನಿಮ್ಗೇನೆ ಗೊತ್ತಿರ್ಬೋದು, ಅಸೆಂಬ್ಲಿ ಎಲೆಕ್ಷನ್ ಮುಂಚೆ 5 ನಾವು
ಪ್ರಾಮಿಸಸ್ ಕೊಟ್ಟಿದ್ವೋ ಇಲ್ಲೋ? 5 ಪ್ರಾಮಿಸು, 5 ಪ್ರಾಮಿಸ್ಗಳನ್ನ ಇವತ್ತು ಈಡೇರಿಸಿದ್ದೀವಿ. 2,000 ರೂಪಾಯಿ ಪ್ರತಿಯೊಂದು ಮನೆ ಯಜಮಾನಿಗೆ 2,000 ರೂಪಾಯಿ ಬತ್ತೈತೆ ನಮ್ಮ ಎಲ್ಲರಿಗೂ. ಕೈ ಎತ್ತಿ ಯಾರ್ಯಾರು ಬತ್ತಾಯ್ತ? ಎಲ್ಲ ಹೆಣ್ಮಕ್ಳಿಗೆ ಬತ್ತೈತೆ. ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀರೋ ಇಲ್ಲೋ? ಎಲ್ಲ ಹೆಣ್ಮಕ್ಳು ಓಡಾಡ್ತಾ ಇದ್ದೀರಿ. 5 kg ಅಕ್ಕಿ ಫ್ರೀ, 5 kg ಅಕ್ಕಿ ದುಡ್ಡು ನಿಮ್ಮ ಅಕೌಂಟ್ಗಳು ಬತ್ತಾಯ್ತೋ ಇಲ್ಲೋ? ಕೊಟ್ಟಿದ್ದು ಯಾರು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ. ಮತ್ತೆ 200 ಯೂನಿಟ್ ಕರೆಂಟ್ ಫ್ರೀ ಪ್ರತಿ ಮನೆಗೂ. ಕೋಲಾರ ಜಿಲ್ಲೆಯಲ್ಲಿ 94%, 100 ಜನ ಇದ್ರೆ 94 ಜನ ಬಿಲ್ ಕಟ್ತಾ ಇಲ್ಲ. ಯಾರ ಬಿಲ್ ಕಟ್ತಾ ಇದ್ದೀರಾ ಇಲ್ಲಿ? ಕರೆಂಟ್ ಬಿಲ್ಲು ಯಾರು ಕಟ್ತಾ ಇಲ್ಲ. ಕೊಟ್ಟಿದ್ದು ಯಾರು? ಕಾಂಗ್ರೆಸ್ ಸರ್ಕಾರ, ಕೈ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ರೂಪಕಲಾ ಅವ್ರ ಸರ್ಕಾರ. ಇದನ್ನ ನೀವೆಲ್ಲ ಜ್ಞಾಪಕ ಇಟ್ಕೋಬೇಕು. ಇದನ್ನೆಲ್ಲ ನೀವು ಜ್ಞಾಪಕ ಇಟ್ಕೋಬೇಕು. ಡಿಗ್ರಿ ಓದಿರೋರ್ಗೆ 3,000, ಡಿಪ್ಲೊಮಾ ಓದಿರೋರಿಗೆ 1,500. ಕೊಟ್ಟಿದ್ದು ಯಾರು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ. ಅದ್ರ ಜೊತೆಯಲ್ಲಿ ನಾವು ಸೈನ್ ಮಾಡಿ ಕೊಟ್ಟಿದ್ರಿ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಗ್ಯಾರಂಟಿ ಕಾರ್ಡ್ ಸೈನ್ ಮಾಡಿಕೊಟ್ಟಿದ್ರಿ. ಸೇಮ್ ಅದೇ ಥರ ಕಾರ್ಡು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸೈನ್ ಮಾಡಿಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಅಂದರೆ, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದರೆ ಪ್ರತಿಯೊಂದು ಹೆಣ್ಮಗಳಿಗೆ 1,00,000 ರೂಪಾಯಿ 1 ವರ್ಷಕ್ಕೆ ಕೊಡ್ತೀವಿ. 1,00,000 ಪ್ರತಿ ತಿಂಗಳು 8,500. ಈ 2,000 ರೂಪಾಯಿ ಜೊತೆಯಲ್ಲಿ 8,500 ಸೇರಿದ್ರೆ ಪ್ರತಿಯೊಂದು ಮನೆಗೂ 10,500 ರೂಪಾಯಿ ನಿಮ್ಮ ಮನೆಗೆ ಬರ್ತದೆ. 10,500 ರೂಪಾಯಿ. ಇದನ್ನೆಲ್ಲಾನು ನೀವು ಜ್ಞಾಪಕ ಇಟ್ಕೋಬೇಕು. ಯಾಮಾರ್ಸೋರ್ಗೆ ಓಟ್ ಹಾಕ್ಬೇಡಿ, BJP ಅವ್ರಿಗೆ ಓಟ್ ಹಾಕ್ಬೇಡಿ. ಸುಳ್ಳು ಹೇಳೋರು BJP ಅವರು. ನಾವು ಹೇಳಿದ 5 ಪ್ರಾಮಿಸ್ ನಾವು ಕೊಟ್ಟಿದ್ದೀವಿ. ಅದೇ ಥರ ಈ 1,00,000 ರೂಪಾಯಿ ಕೊಡುವಂಥ ಕೆಲಸ ಮಾಡ್ತೀವಿ. ರೂಪಕಲಾ ಹೇಳ್ದಂಗೆ 1,000 ಎಕರೆ ಕೊಟ್ಟವರು ಕಾಂಗ್ರೆಸ್ ಗೌರ್ಮೆಂಟ್. ತಿಂಗಳ ನಿಮ್ಗೆ 5 ಯೋಜನೆಗಳು ಕೊಡ್ತಾ ಇರೋರು, ಬಸ್ ಫ್ರೀ ಕೊಡ್ತಾ ಇರೋರು, ಅಕ್ಕಿ ಫ್ರೀ ಕೊಡ್ತಾ ಇರೋರು, 2,000 ಕೊಡ್ತಾ ಇರೋರು, ಕರೆಂಟ್ ಫ್ರೀ ಕೊಡ್ತಾ ಇರೋರು ಕಾಂಗ್ರೆಸ್ ಸರ್ಕಾರ. ಮುಂದಿನ ದಿವಸಗಳಲ್ಲಿ 1,00,000 ರೂಪಾಯಿ ಕೊಡೋರು ಕಾಂಗ್ರೆಸ್ ಸರ್ಕಾರ. ಗೌತಮ್ ವೆರಿ ಗುಡ್ ಜೆಂಟಲ್ಮ್ಯಾನ್. ಅವನಿಗೆ ನೀವು ಓಟ್ ಹಾಕಿ ಗೆಲ್ಸ್ರಿ. ಯಾರೋ ಗೊತ್ತಿಲ್ಲದ ವ್ಯಕ್ತಿಗೆ ಈ ಮುನ್ಸ್ವಾಮಿ ಅಂತವರು, ಅವರು ಪಾರ್ಟ್ನರ್ಸ್, JDS ಪಾರ್ಟ್ನರ್ಸ್, ಮೋಸ ಮಾಡೋದ್ರಲ್ಲಿ ಪಾರ್ಟ್ನರ್ಸ್, ದೇಶನ ಯಾಮಾರ್ಸಲ್ ಪಾರ್ಟ್ನರ್ಸ್, ದೇಶವನ್ನು ಛಿದ್ರವಾಗಿ ಒಡೆಯೋದ್ರಲ್ಲಿ ಪಾರ್ಟ್ನರ್ಸ್. ಈ ದೇಶ ಎಲ್ಲರಿಗೂ ಸೇರಿದ್ದಲ್ವಾ? ನಮ್ಮ ದೇಶ ಬರೀ ತಮಿಳವ್ರಿಗೆ, ಬರೀ ಕನ್ನಡದವ್ರಿಗೆ, ಬರೀ ತೆಲುಗು ಮಾತಾಡೋರ್ಗೆ ಸೇರಿದ್ದ? ಬರೀ ಹಿಂದೂಗಳಿಗೆ, ಬರೀ ಇನ್ನೊಂದು ಜಾತಿಗೆ ಸೇರಿದ್ದ? ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಾವೆಲ್ಲ ಒಂದೇ ಅಂತ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸ್ವಾತಂತ್ರ್ಯ, ಅವ್ರು ಕೊಟ್ಟಂಥ ಸಂವಿಧಾನ, ಅದ್ರ ಪ್ರಕಾರ ನಾವು ಜೀವನ ಮಾಡ್ತಾ ಇರ್ಬೇಕು. ಅದ್ರ ಪ್ರಕಾರ ಕಾಂಗ್ರೆಸ್ ಸರ್ಕಾರ ನಾವು ಆಡಳಿತ ನಡೆಸ್ತಾ ಇರೋದು. ಅದ್ರ ಪ್ರಕಾರ ಸಿದ್ದರಾಮಯ್ಯನವರು ಆಡಳಿತ ನಡೆಸ್ತಾ ಇರೋದು. ಇದನ್ನೆಲ್ಲ ಮತ್ತೆ ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿರುವಂತಹ ಸುಭಿಕ್ಷ ಸರ್ಕಾರ, ರಾಮ್ ರಾಜ್ಯ ಅಂತ BJP ಅವ್ರು ಹೇಳ್ತಾರೆ. ಅದು ರಾಮ್ ರಾಜ್ಯ ಅಲ್ಲ, ನಮ್ದು ರಾಮ್ ರಾಜ್ಯ, ಸಿದ್ದರಾಮಯ್ಯಂದು ರಾಮ್ ರಾಜ್ಯ, ಕಾಂಗ್ರೆಸ್ ಪಕ್ಷದ್ದು ರಾಮ್ ರಾಜ್ಯ. ಈ ರಾಮ್ ರಾಜ್ಯ ಎಲ್ಲ ಜನಾಂಗಗಳಿಗೆ ಸೇರಿದ್ದು. ಈ ದೇಶದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ರಿಗೂ ಸೇರಿದ್ದು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಹ ನಮ್ಮ ರಾಜ್ಯ ಸರ್ಕಾರದ ಅಂಥದ್ದೇ ಒಳ್ಳೆ ಸರ್ಕಾರ ಬರಬೇಕು ಅಂದರೆ ನೀವು ಗೌತಮ್ ಅವ್ರನ್ನ ನೀವು ಪಾರ್ಲಿಮೆಂಟಿಗೆ ಕಳಿಸ್ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟು ಸಮಯ ಆದ್ರೂ, ಹೆಚ್ಚು ಕಡಿಮೆ 9 ಗಂಟೆ ಆದ್ರೂ ತಾವೆಲ್ಲ ನನ್ನ ಬಂಧುಗಳು ಈ ಜಾಗದಲ್ಲಿ ಸೇರಿದ್ದೀರಾ. ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ. ನಂಬರ್ 1, ಸೀರಿಯಲ್ ನಂಬರ್ 1 ಗೌತಮ್ ಅವ್ರಿಗೆ ವೋಟ್ ಮಾಡಿ, ಕೈ ಗುರುತು ವೋಟ್ ಮಾಡಿ ಗೆಲ್ಲಿಸಿದ್ರೆ ನಿಮ್ಗೆಲ್ರಿಗೂ ಗೌತಮ್ ನೀವು ಸೇವೆ ಮಾಡ್ತಾರೆ ಅಂತ ಹೇಳಿ, ಮತ್ತು बहुत हमारा भाई और बहनों इधर बैठा है, आप सबको मेरा गुजारिश है, आप सब कांग्रेस पार्टी का हमारा गौतम को वोट डाल के उसको पार्लियामेंट को भेजना. बाद में ಅವ್ರು ಯಾವತ್ತೂ ನಿಮ್ಮ ಸೇವೆ ಮಾಡಿ ನಿಮ್ಮ ಜೊತೆಲಿ ಇರ್ತಾರೆ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ. ಜೈ